ಸುಮ್ಮನೆ ಮಾಧ್ವರ ತಲೆ ಮೇಲೆ ಕೊರೋನಾ ಬಂದಾಗ ನಿಮಗದು ಎಚ್ಚರ ಆಯಿತು, ಅಂಥದ್ದು ಬರೋದೇ ಬೇಡ ಅನ್ನೋದಕ್ಕೆ ಯಾವಾಗಲೂ ಎಚ್ಚರ ವಹಿಸ್ರಿ ಅಂತ ಶಾಸ್ತ್ರ ಹೇಳಿದೆ, ತಪ್ಪೇ ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ಸಾಧನೆ ಮಾಡುವುದಕ್ಕೆ, ದೇವರ ಭಜನೆ ಮಾಡಲಿಕ್ಕೆ, ಸ್ಮರಣೆ ಮಾಡಲಿಕ್ಕೆ, ಪ್ರವಚನ ಕೇಳಲಿಕ್ಕೆ, ಎಲ್ಲರೂ ಸೇರಿ ಪರೋಪಕಾರ ಮಾಡಲಿಕ್ಕೆ ಯಾವ ಮಡಿ ರೆಸ್ಟ್ರಿಕ್ಷನ್ಸ್ ಇದೆ? ಎಲ್ಲರೂ ಓಪನ್ ಆಗಿ ಇರಬಹುದಲ್ಲ, ಇದ್ದೀವಲ್ಲ ಈಗ. ಸುಮ್ಮನೆ ತಪ್ಪು ಕಲ್ಪನೆ ಇದು. ಆ ಥರ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ಎಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ ಅದು ಕಂಪಲ್ಸರಿ ಮಾಡಬೇಕಾದದ್ದು ನಿಮ್ಮ ಒಳ್ಳೆಯದಕ್ಕೆ, ಮಾಡಲೇಬೇಕು. ಏನು ಈ ಆಪರೇಷನ್ ಥಿಯೇಟರ್ ಹೋಪ್ಲೆಸ್ಸು, ಏನು ಎಷ್ಟು ರೆಸ್ಟ್ರಿಕ್ಷನ್ಸು, ಏನೋ ಅದನ್ನು ಬಾಯ್ಲ್ ಮಾಡು, ಇದನ್ನು ಬಾಯ್ಲ್ ಮಾಡು, ಆ ಹಸರದು ಹಾಕೋ. ಇದು ನಮ್ಮೂರಲ್ಲಿ ಡಾಕ್ಟರ್ ಇದ್ದಾರೆ ನೋಡ್ರಿ, ಓಪನ್ ಟು ಆಲ್, ಬೈಲಲ್ಲಿ ಕೂತು ಆಪರೇಷನ್ ಮಾಡ್ತಾರೆ ಅಂದರೆ ಇನ್ಫೆಕ್ಷನ್ ಆಗಿ ಸಾಯ್ತೀಯ. ಅವ್ರು ಭಾಳ ಓಪನ್ ಇದ್ದಾರೆ ನಿಜ, ನೀನು ಓಪನ್ ಆಗಿ ಹೋಗ್ಬಿಡ್ತೀಯ. ಹಾಗಾದರೆ ಎಲ್ಲಿ ಬಹಳ ರೆಸ್ಟ್ರಿಕ್ಷನ್, ಏನು ಒಳ್ಳೆ ಬ್ಯೂಟಿಫುಲ್, ಎಂಥ ವಂಡರ್ಫುಲ್, ಎಂಥ ಡಾಕ್ಟರೇ ಅವರು, ಭಾರಿ ಹೈಜಿನಿಕ್ ಆಗಿ ಪ್ರತಿಯೊಂದು ಬಾಯ್ಲ್ ಮಾಡ್ತಾರೆ, ಒಂದೇ ಒಂದು ಹೊಲಸಿರೋದು, ಅಲ್ಲಿ ಅವರನ್ನು ಹೊಗಳ್ತೀರಾ. ಅದೇ ಮಡಿ ನಾವು ಬೇಕು ಅಂದರೆ ನಮ್ಮನ್ನು ಬೈತೀರಾ. ಇದು ಯಾವ ನ್ಯಾಯ? ನೀವು ಯಾವ ಹಾಸ್ಪಿಟಲ್ ಚಾಯ್ಸ್ ಮಾಡ್ತೀರಿ ಹೇಳಿ ನನಗೆ? ಹಾಗಾದರೆ ಯಾವ ಮತ ಚಾಯ್ಸ್ ಮಾಡ್ತೀರಿ ನೋಡಿ ಹಾಗಾದರೆ.